ರಾಜಾಧಿರಾಜ ರಾಜಮಾರ್ತಾಂಡ ರಾಜಗಂಭೀರ 16,000 ನಾರಿಯರ ಗಂಡ ಮಹಾರಾಜ್ ಚಂದ್ರಶೇಖರ್ ಬಹುಪರ ಪ್ರಜೆಗಳೇ, ನನ್ನ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆಯೇ? ಎಲ್ಲಿಯ ಕ್ಷೇಮ ಪ್ರಭು? ರಾಜ್ಯದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲೆಲ್ಲೂ ಬರಗಾಲ ತಾಂಡವಾಡುತ್ತಿದೆ. ಬರ? ನನ್ನ ರಾಜ್ಯದಲ್ಲಿ ಬರ? ಹರ ಶಿವ ಶಿವ ಚಂದ್ರಶೇಖರ, ಯಾರಲ್ಲಿ ಬರ ಬರದಂತಾಗಲಿ, ಬರದಂತಾಗಲಿ, ಈ ಬರ ತೊಲಗಿ ಹೋಗಲಿ, ತೊಲಗಿ ಹೋಗಲಿ. ಬರ ಬರ ನನ್ನ ರಾಜ್ಯದಲ್ಲಿ ಬರ ಬರದಂತಾಗಲಿ. ನನ್ನ ಪ್ರಾಂತ್ಯದಲ್ಲಿ ಈ ಬರವನ್ನು ತೊಲಗಿಸಿ ಬಿಡುತ್ತೇನೆ. ತಾಯಿ ಚಾಮುಂಡೇಶ್ವರಿ ಈ ಬರವನ್ನು ನಿಗ್ರಹಿಸುವ ಪ್ರೀತಿಯಿಂದ ಹಿಡ್ಕೊಳ್ಳೋಕೆ ಹತ್ತಿ ಹಾಕಿ ದೆಮ್ ಮಾಡಿಸ್ಕೊಂಡ್ರೆ ಅದನ್ನೆಲ್ಲ ಕಿತ್ತೋಗ್ತಾ ಇದ್ಯಾ ನೀನು? ಕನಸಿನಲ್ಲಿ ದರ್ಬಾರ್ ನಡೆಸ್ತಾ ಇದ್ಯಾ ನಿನಗೆ? ಯುದ್ಧ, ಶತ್ರುಗಳ ಆಕ್ರಮಣ, ಸೈನಿಕರೇ, ಸೇನಾಧಿಪತಿಗಳೇ, ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ. ಏನಿದು ಹತ್ತಿಯೆಲ್ಲ ಹಾರಾಡುತ್ತಾ ಚೀರಾಡುತ್ತಿದೆಯಲ್ಲ? ಯಾರೇ ನೀನು? ರಾಜ್ಯಸಭೆ ವಿಸರ್ಜನೆ ಆಯಿತೋ? ವಿಸರ್ಜನೆ ಈಗ ಮಾಡಿಸ್ತೀನಿ. ದೊಡ್ಡ ರಾಜವಂಶ ಅಂತ ನಮ್ಮಪ್ಪ ತಂದು ನಿನಗೆ ಕಟ್ಟಿದ್ರು. ಬಡ್ಕೋಬೇಕು ಬಡ್ಕೋಬೇಕು ಇಲ್ಲಿ. ಕೋಬಲಿ ಕೋಬಲಾಗಿ ರಾಣಿ, ನಿನಗೆ ನಾನು ಏನೇ ಕಡಿಮೆ ಮಾಡಿದ್ದೀನಿ. ಸಿಂಗಪೂರ್ ಸೀರೆ, ಲಂಡನ್ ಲಿಪ್ಸ್ಟಿಕ್, ಸ್ವಿಟ್ಜರ್ಲ್ಯಾಂಡ್ ಸೆಂಟ್ ಎಲ್ಲ ನಿನಗೆ ಮೆತ್ಬಿಟ್ಟು ಬೊಂಬಾಟಾಗಿ ಮಾಡಿರೋ ನಾನು ರಾಜ್ಕುಮಾರ್ ಅಲ್ವಾ? ಸುಮ್ಮನೆ ಯಾವತ್ತಾದ್ರೂ ನಿಂಗೆ ಟಚ್ ಮಾಡಿದೀನಾ? ಯಾವಾಗ ನೋಡಿದ್ರು ದಿಂಬನ್ನ ಟಚ್ ಮಾಡ್ಕೊಂಡು ಹತ್ತಿನ ಕೀಳ್ತಾ ಇದ್ರೆ ನನ್ನನ್ನು ಟಚ್ ಮಾಡಕ್ಕೆ ನಿನ್ ಯಾವಾಗ ಟೈಮ್ ಸಿಗುತ್ತೆ? ಅವಮಾನ ಅವಮಾನ. ಮಹಾರಾಣಿಯವರೇ, ಆ ಶ್ರೀಕೃಷ್ಣ ಪರಮಾತ್ಮ ಒಂದಲ್ಲ ಒಂದಿನ ಕಣ್ ಬಿಡ್ತಾನೆ. ಡೋಂಟ್ ವರಿ. ಮುಚ್ಚಬಾಯ್. ಸರ್ಕಾರದವರು ಯಾವಾಗ ಈ ಜಾಗನ ಮುಟ್ಗೋಲ್ ಹಾಕ್ತಾರೆ ಅಂತ ನಾನು ಒದ್ದಾಡ್ತಾ ಇದ್ರೆ ಇವನಿಗೆ 3 ಹೊತ್ತು ದಂಡು ದಾಳಿ ದರ್ಬಾರು. ನೋಡೋ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಈಗ ಎದ್ದು ಹೋಗಿ ಎಲ್ಲಾರ ಹತ್ರ ಬಾಡ್ಗೆ ವಸೂಲಿ ಮಾಡ್ಕೊಂಡ್ ಬಾ. ಪಾಪ ಆ ಕುಮಾರಿ ಒಬ್ಳೆ ಮನೆ ಬಾಗಲ್ ತನಕ ಬಾಡ್ಗೆ ತಂದ್ಕೊಡೋದು. ಈಗೇನ್ ತಾವು ಎದ್ದು ಹೋಗ್ತೀರಾ ಇಲ್ವೋ? ನಾನು ನಮ್ಮ ರಾಜವಂಶದ ಕೊನೆಯ ಕುಡಿ. ಆಗ ಕಪ್ಪ ಕಾಣಿಕೆಗಳನ್ನು ತರಲು ಸಾಮಂತರನ್ನು ಕಳಿಸುತ್ತಿದ್ದೆವು. ಈಗ ಜುಜು ಬಾಡಿಗೆ ತರಕ್ ನಾನೇ ಹೋಗ್ಬೇಕ? ಬಿಡೆ, ಹೋಗ್ತೀನಿ ಬಿಡೆ. ಮಹಾರಾಜರು ಬರುತ್ತಿದ್ದಾರೆ. ಆಂಟಿ, ಹಾಲೇ ಹಾಲೆ. ನೊರೆ ತುಂಬಿದ ಹಾಲನ್ನು ನೋಡಿದ್ರೆ ನನಗೆ ಮಟ್ಟಬೇಕು ಅನ್ಸುತ್ತೆ. ಕಟ್ ಮಾಡ್ಬೇಕು ಅನ್ಸುತ್ತೆ. ಓಹೋ, ಇವತ್ತು 1ನೇ ತಾರೀಕು. ಹೌದಲ್ಲ, ಇವತ್ತು ಟಿವಿಯಲ್ಲಿ ವಿಷ್ಣುವರ್ಧನ್ ಪಿಕ್ಚರ್. ಹರ ಹರ ಶಿವ ಶಿವ ಚಂದ್ರಶೇಖರ ನಾಗರಿಕರೇ ಅದಲ್ಲ, ಮತ್ತೆ ಬಾಡಿಗೆ. ಕರೆಕ್ಟ್ ಅಲ್ಲ? 1ನೇ ತಾರೀಕಾದ್ರೆ ಕರೆಕ್ಟ್ ಆಗಿ ಕೇಬಲ್ ಟಿವಿ ಯಾವ ತರ ಬಂದ್ಬಿಡ್ತೀರಾ? ಏನಿದು ಭಯಾನಕ ಅನ್ಯಾಯ? ಅಯ್ಯೋ ಚೇ, ಹಾಗೆಲ್ಲ ತಪ್ಪು ತಿಳಿಯಬೇಡಿ. ಅಲ್ಲಿ ನೋಡಿ ಜೇನುನ, ಅದು ಕಚ್ಚಿದ್ರೆ ಕುಂಬಳಕಾಗೆ ಕಣ್ಣು ಮೂಗು ಬರದಾಗಿರ್ತೀರಾ. ಅದಕ್ಕೆ ಅದನ್ನು ಹಿಡಿದು ಬಿಡೋಣ ಅಂತ. ಇದು ನನ್ ಹುಟ್ಟು ಮಚ್ಚೆ. ಚೆನ್ನಾಗಿದೆ ಚೆನ್ನಾಗಿದೆ. ಆದರೂ ನನಗೊಂದು ಡೌಟು, ನೀನಾದ್ರೂ ಎಕ್ಸೈಸ್ ಮಾಡ್ತೀರಾ? ಇಲ್ವಲ್ಲ, ಯಾಕೆ? ನಿಮ್ಮ ಪರ್ಸನಾಲಿಟಿ ಸೂಪರ್. ನೀವು ಸಿಕ್ಕಾಪಟ್ಟೆ ಅದೃಷ್ಟವಂತರು. ಫಾರಿನಲ್ಲಿರೋ ಗಂಡ ದುಡ್ಡು ಕಳಿಸ್ತಾನೆ, ಇಂಡಿಯಾದಲ್ಲಿರೋ ಹೆಂಡತಿ ಕೈಯಲ್ಲಿ ಮೊಬೈಲ್ ಫೋನ್, ಬೇಕಾದ ಹುಡುಗಿ, ರುಚಿಯಾದ ಅಡುಗೆ, ವಂಡರ್ಫುಲ್ ನಡಿಗೆ. ಬಾರೆವ್ವಾ, ನೀವು ಸಿಕ್ಕಾಪಟ್ಟೆ ಸಿಗುತ್ತೀರ. ನಿಮಗೆ ಏಕಾಂತ ಕಾಡೋದಿಲ್ವಾ ಆಂಟಿ? ನೀವು ಹೌದಂತೀರ ಇಲ್ಲ? ಮಾರಾಣಿಯವ್ರೆ, ನಾವು ಬಾಡಿಗೆ ವಸೂಲು ಮಾಡ್ತಾ ಇದೀವಿ. ಮಾರಾಣಿಯವ್ರೆ, ಇದು ಈಗೋ ಕ್ಲಾಶ್. ಬಾಡಿಗೆ ಕುಡಿ ಇಟ್ಕೊಳ್ಳಿ, ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ. ಅಯ್ಯಯ್ಯೋ, ನೀವು ಈ ರೀತಿ ಎಲ್ಲ ಮಾಡಬಾರ್ದು. ಮಹಾತ್ಮರಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ನಿಮ್ಮನ್ನ ನೋಡ್ತಾ ಇದ್ರೆ ಗಾಡ್ರೇಜ್ ಬೀರು ನೋಡ್ದಂಗಾಗುತ್ತೆ. ಸೀರೆ, ನಗ, ನಾಣ್ಯ, ಹರ ಹರ ಶಿವ ಶಿವ ಚಂದ್ರಶೇಖರ ಶುಭಂ. ಮಹಾರಾಜರು ಬರುತ್ತಿದ್ದಾರೆ. ಮಹಾರಾಜನಾದ ನನಗೂ ಯಾಸವೇ.
ಮುಚ್ಚಿದ ಬಾಗಿಲು ಅವಮಾನ. ಯಾವನವನು ಸಂಗೀತ ಕೇಳ್ಬೇಕಾದ್ರೆ ಅಪಶ್ರುತಿಯಲ್ಲಿ ಬಾಗಿಲು ತಟ್ಟವನು. ಮಹಾರಾಜ, ಮನೆಗಳ ಮಹಾರಾಜ. ನಾವು ಯುವರಾಜ ಅಲ್ಲ, ಕರಿರಾಜ. ಬಾಡಿಗೆ ಕೇಳುವುದಕ್ಕೆ ಬಾಗಿಲು ಬಡಿದೆ, ಬಾಯಿ ಬಡ್ಕೋತಾರೇನಯ್ಯ. ಬಾಡಿಗೆ ಕೊಟ್ಟಿಲ್ವೇನೋ? ಎಣ್ಣೆ ಕುಟ್ಟಿ ಅನ್ಕೊಂಡಪ್ಪ. ಕೊಡೋ ಕಚ್ತವನೆ, ಇಲ್ಲ ಗಿಬ್ರಿ ಬಿಡ್ತಾನೆ. ಕಪ್ಪ ಕಾಣಿಕೆ. ಇದು ಬೇರೆ. ಇಡೀ ಪ್ರಪಂಚದಲ್ಲಿ ಬಾಡಿಗೆ ಜೊತೆ ಬ್ರಾಂದಿ ಕೊಡೋ ಏಕೈಕ ಬಾಡಿಗೆದಾರ ಅಂದ್ರೆ ನಾವಿಬ್ರೆ. ನಮ್ಮ ಸಂಪ್ರದಾಯವನ್ನು ಪರಿಪಾಲಿಸಿಕೊಂಡು ಬಂದಿದ್ದೀರಾ, ಬಹಳ ಸಂತೋಷ. ನಮ್ಮನ್ನು ನಮ್ಮ ಗಡಿಯ ಸೀಮೆಯವರಿಗೆ ನಮ್ಮೊಂದಿಗೆ ಬಿಟ್ಟುಬರುವಂತರಾಗಿ. ದಯಮಾಡಿಸಿ. ಮಹಾರಾಜರು ಬರುತ್ತಿದ್ದಾರೆ. ಇವರೊಬ್ರು ಕಿತ್ತೋಗಿರೋ ಮಹಾರಾಜರು, ನಾವಿಬ್ರು ಸೇನಾಧಿಪತಿಗಳು. ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ? ಈ ಚಂದು ನೀನು ಅಷ್ಟೇ. ಓಕೆ ಸರಿ ಒಂದ್ ನಿಮಿಷ. ಅದು ನಾಳೆ ಚಂದು ಅವ್ರ ತಂದೆ ತಿಥಿ, ಅರ್ಚಕರು ಬೇಕು. ಎಲ್ಲ ಕಡೆ ಟ್ರೈ ಮಾಡ್ದೆ, ಎಲ್ಲೂ ಸಿಕ್ಲಿಲ್ಲ. ಅಷ್ಟೇ ತಾನೆ, ನಾಳೆ ನಿಮ್ ಕೆಲ್ಸಕ್ಕೆ ಅರ್ಚಕರು ರೆಡಿ. ಏನ? ಆಮೇಲೆ ನಾಳೆ ನೀವೆಲ್ಲರೂ ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ. ವೆಜ್ಜ, ನಾನ್ ವೆಜ್ಜ? ವೆಜ್. ಕೊನೆ ಪಕ್ಷ ಮೊಟ್ಟೆ ಆದರೂ ಚಂದು ಅವ್ರ ತಂದೆ ಪ್ಯೂರ್ ವೆಜ್. ಇರ್ಲಿ ಬಿಡಿ. ಪಾಲಿಗೆ ಬಂದದ್ದು ಪಂಚಾಮೃತ. ಮಹಾರಾಜರಿಗೆ ಈ ರೀತಿ ಘೋರ ಅವಮಾನ ಮಾಡಬಾರದು. ಅವನಿದ್ದಾನಲ್ಲ ಕೊಲೆಸ್ಟ್ರಾಲ್ ಕಾಗೆ, ಎಲ್ಲ ಅವನದೇ ಕಿತಾಪತಿ. ಹರ ಹರ ಶಿವ ಶಿವ ಚಂದ್ರಶೇಖರ, ಸರ್ವನಾಶವಾಗಲಿ ಅವನು. ಮಹಾರಾಜ್ರೆ ಈ ತಿಥಿ ಊಟನ ಯಾರಾದ್ರೂ ಭಿಕ್ಷುಕರಿಗೆ ಹಾಕೋದು ವಾಡಿಕೆ. ಅದಕ್ಕೆ ನಮ್ಮನ್ನು ನಿನ್ ಜೊತೆ ಕರೆದಿರೋದು. ಕರೆಕ್ಟ್ ಆಗಿ ಹೇಳಿದ್ರಿ. ನೀವು ಸೀನಿಯರ್, ನಾನ್ ಜೂನಿಯರ್. ರಾಜು, ಮಹಾರಾಜ್ರೆ ಹೇಳಯ್ಯ. ನನಗೆ ಇನ್ನೂ ಒಂದು ಅನುಮಾನ. ಈ ಊಟದಲ್ಲಿ ಫಸ್ಟ್ ಉಪ್ಪು ಯಾಕೆ ಇಡ್ತಾರೆ? ಉಪ್ಪಿಟ್ಟವ್ರನ್ನ ಜೀವನ ಪೂರ್ತಿ ನೆನ್ಸ್ಕೊಂತ ಇರ್ಲಿ ಅಂತ. ಹಾಗಾದ್ರೆ ಉಪ್ಪಿಟ್ಟವ್ರು ಯಾರು? ನಿಮ್ಮ ಮಿಸ್ಸಸ್. ಅಂದ್ರೆ ನನ್ನ ಹೆಂಡತಿಯನ್ನು ಜೀವನ ಪೂರ್ತಿ ನೆನಪಿಸ್ಕೊತಾನೆ ಇರ್ತೀಯಾ? ಅದ್ಯಾಕ್ ನೀವು ಕ್ರಾಸ್ ರೋಡ್ಗೆ ಹೋಗ್ತಿದ್ದೀರಿ? ನಾನ್ ಹೇಳಿದ್ ಗಾದೆ. ಅದೇ ನನ್ನ ಬಾಧೆ. ಅಪ್ಪ ದೊರೆ, ಅವರು ಉಪ್ಪಿನ ಬಗ್ಗೆ ಮಾತಾಡ್ತಿದ್ದಾರೆ. ನೀವ್ ಯಾಕೆ ತಪ್ಪಾಗಿ ತಿಳ್ಕೊತೀರಾ? ನನ್ಗೊಂದು ಡಿಯೋಟು. ಕೇಳೋ ನಿರಕ್ಷರ ಕುಕ್ಷಿ. ಅದು ನಮ್ ದೇಶದಲ್ಲಿ ತಿಥಿ ಮಾಡ್ತಾರಲ್ಲ, ಅದೇ ತರ ಫಾರಿನ್ ತಿಥಿ ಮಾಡ್ತಾರ ಅಂತ. ಅಣ್ಣ ಯಾಕೆ ನಗ್ತಾ ಅಳ್ತಾ ಇದ್ದೀರಾ? ಸಾಮಾನ್ಯರಲ್ಲಿ ಸಾಮಾನ್ಯರೇ ನನಗೆ ಊಟ ಮಾಡಕ್ ಬಿಟ್ರು, ನನ್ಗೆ ಯಾಕೆ ಕಾಟ ಕೊಡ್ತೀರಾ? ಕಾಟನೋ ಮಾಟನೋ? ಹಾಗಲ್ಲ ಕಣೋ. ಇನ್ನೇನು? ಗಂಡನ್ ಕಳ್ಕೊಂಡು ಕುಮಾರಿ ದುಃಖದಲ್ಲಿರ್ಬೇಕಾದ್ರೆ ನಾವು ಭಕ್ಷ್ಯ ಭೋಜನ ಎಲ್ಲ ಸೇರಿಸಿ ಎಳಿತಾ ಇದೀವಲ್ಲ, ಅದನ್ನ ನೆನಪಿಸ್ಕೊಂಡು ನಂಗೆ ಅಳುವು ಬಂತು. ಸುಮ್ನೆ ಊಟ ಮಾಡ್ತಿರೋ ಇಲ್ವೋ? ಕುಮಾರಿ ಬಗ್ಗೆ ಅವನ ಮುಂದೆ ಏನು ಮಾತಾಡಕ್ ಹೋಗ್ಬೇಡಿ, ಅವನು ಕೆಟ್ಟ ಕೋಪ ಬರ್ತದೆ. ಆಮೇಲೆ ಮಳ್ಳರ್ ನನ್ನ ರಾಜ್ಯದಲ್ಲಿ ಗಡೀಪಾರ. ಹೌದು, ಊಟದಲ್ಲಿ ಕೂದಲು ಸಿಕ್ಕಿದ್ರೆ ಏನು ಅಂತಾರಲ್ಲ, ಏನದು? ಏನಂತಾರಪ್ಪ? ತೆಗೆದು ಬಿಸಾಕಿ ತಿನ್ನಿ ಅಂತಾರೆ. ಆಗಲ್ಲ, ಮದುವೆ ಆಗ್ದಿರೋರ್ಗು ಮದುವೆ ಆಗುತ್ತಂತೆ. ಹೌದಾ? ಅಯ್ಯೋ, ಮಹಾರಾಜರು ದೆವ್ವ ಮೆಟ್ಕೊಂಡ್ಬಿಟ್ಟೈತೆ. ಅದೇನ್ ಕೂದ್ಲ ಮದುವೆ ಬ್ರೋಕರ್. ಮಹಾರಾಜರ ಬಟ್ಟೆ ಹೇಗೆ ಇಸ್ತ್ರಿ ಮಾಡ್ಬೇಕು ಅಂದ್ರೆ ಕತ್ತಿ ಅಲಗಿದ್ದಂಗಿರ್ಬೇಕು. ಅರ್ಧ ಕೆಜಿ ಹಾಕಪ್ಪ. ಆಂಟಿ, ರಾಜು ರೂಮ್ ಎಲ್ಲಿ? ಯಾರೋ ಈ ಹೆಣ್ಮಗು. ನಾನು ರಾಜು ಉಡ್ಬಿ. ಹೌದಾ? ಅರೇಂಜ್ ಮ್ಯಾರೇಜಾ? ಇಲ್ಲ, ಓಡೋಗ್ ಮದ್ವೆ ಆಗ್ತೀವಿ. ಅಯ್ಯೋ ರಾಮ, ಏನಿವಳು ಗಲಾಟೆ ಸಂಸಾರದಲ್ಲಿ ಮಂಜುಳಾ ವಿಷ್ಣುವರ್ಧನ್ ಕೇಳ್ದಂಗೆ ಹೇಳ್ತಾಳೆ. ರಾಜು ಮೇಲೆ ರೂಮ್ ಅಲ್ಲಿ ಇದ್ದಾನೆ, ಹೋಗಿ ಮೀಟ್ ಮಾಡು. ಓ ಆಂಟಿ, ಯು ಸೋ ಕ್ಯೂಟ್. ನೋಡ್ಬೇಡ, ಒತ್ತೋ ಒತ್ತು. ಹಾಯ್ ಹ್ಯಾಂಡ್ಸಮ್. ಯಾರಪ್ಪ ಈ ಗಟಾರದಲ್ಲಿ ಇಷ್ಟು ಒಳ್ಳೆ ಗಟಾರ? ಹಾಯ್ ಹ್ಯಾಂಡ್ಸಮ್ ಅಂಡ್ ಹ್ಯಾಂಡ್ಸಮ್ ಗರ್ಲ್. ಹೂ ಆರ್ ಯು? ಐ ಆಮ್ ದಿ ಕಿಂಗ್ ಆಫ್ ದಿಸ್ ವಠಾರ. ಹೌದಾ? ಏನ್ ನೋಡ್ತಿದ್ದೀರಾ? ನಿಮ್ಗೆ ಬಾಡಿಗೆ ಮನೆ ಬೇಕಾ? ಮೇಲ್ಗಡೆ ಮನೆ ಆದ್ರೆ 2,500, ಕೆಳಗಡೆ ಮನೆ ಆದ್ರೆ 3,000. ನಿಮ್ಗೆ ಯಾವ ಮನೆ ಬೇಕು? ನನ್ಗೆ
ರಾಜು ಪೋರ್ಷನ್ ಬೇಕು. ರಾಜ ಪೋಷನ್ ಬೇಕಾ? ಬಿಟ್ರೆ ರಾಜನ್ ಕರ್ಕೊಂಡು ತಿನ್ಬಿಡ್ತೀಯ. ರಾಜು ನಿಂಗೆ ಏನಾಗಬೇಕು? ರಾಜು ನನ್ ಬಾಯ್ ಫ್ರೆಂಡು. ಹೆಂಗ್ ಬಾಯ್ಸ್ ಹೆಂಗೆಂಗೋ ಇರ್ತಾರೆ. ಒಂದ್ಸರಿ ಹಲೋ ಅಂದ್ಬಿಟ್ಟು ಹೋಗು. She is my wife. She don't know English. Only maintenance. I am an ultra model. You're so cute. Bye, maintenance. Once more. ನಾನ್ 1000 ಸಲ ಬಡ್ಕೊಂಡಿದೀನಿ ಬ್ಯಾಚುಲರ್ಸ್ಗೆ ಮನೆ ಕೊಡಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ? ಆಹಾ, ಅವಳು ಹಾಕೊಂಡಿರೋ ತುಂಡು ಬಟ್ಟೆನೋ, ನೀನು ನೋಡ್ತಾರ ನೋಟನೋ, ನನಗ್ ಬರ್ತಾರ ಕೋಪದಲ್ಲಿ ನಿನ್ನ ಮುಖನ ಸುಟ್ಬಿಡ್ಬೇಕು ಅನ್ಸುತ್ತೆ. ಹಾಯ್ ರಾಜು. ಅವತ್ ನಿಮ್ಮನ್ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಿಮ್ ಕೆನ್ನೆಗೆ ಹೊಡೆದ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಿ, ಅದನ್ನ ನಾನು ಅವತ್ತೇ ಮರ್ತ್ಬಿಟ್ಟೆ. ನಿಮ್ ದೃಷ್ಟಿಲಿ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ದೇವರು. ನಾನೊಂದು ಹುಡ್ಗನ್ ಲವ್ ಮಾಡ್ತಾ ಇದ್ದೀನಿ, ಅದನ್ನ ಅವ್ರಿಗೆ ಹೇಳ್ಬೇಕು. ಓ, ಯಾರದು? ನೋಡಿ, ಸಾರಿ. ಸರಿನಾ? ಹಲೋ ಹಲೋ ಹಲೋ. ಇವಳೇನ ಇವಳು? ಸಾರಿ ಅಂದ್ರೆ ಸರಿ ಅನ್ಕೊಂಡು ಹೋಗ್ತಾ ಇದ್ದಾಳೆ. ಇವಳ ಹತ್ರ ಸಿಕ್ಕಾಕೊಂಡು ಅವನು ಯಾವನು ಏನಾಗ್ತಾನೋ. ಅರಮನೆ ಅಲ್ಲಾಡ್ದಂಗಾಯ್ತು. ಏಯ್, ನಾವಿಬ್ರು ಏನ್ ಮಾಡ್ತಾ ಇದೀವಿ ಅಂತ ನೋಡ್ತಾ ಇದ್ದೆ ಅಲ್ವಾ? ಅವನು ಕಿಸ್ ಕೇಳ್ದ, ನನ್ ಕೊಟ್ಟೆ. ಸ್ಮಾರ್ಟ್ ಗಾಯ್. ಬಾಯ್. ಇವಳು ಕಿಸ್ದವಳ 100 ರೂಪಾಯಿ ಚಿಲ್ಲರೆ ಕೊಟ್ಟಂಗೆ ಹೇಳ್ತಾಳಲ್ಲ. ನೆಂಟರ್ಮಿ ಯಾವಾಗ ಬರುತ್ತೆ? ನಾನಲ್ಲಪ್ಪ, ಅವನು. ಅಯ್ಯೋ ಅಮ್ಮಯ್ಯೋ, ಬಜ ಬಜ ಅಮ್ಮ, ಬಾಯೋ ಬಜ ಬಜ, ಅಯ್ಯೋ ಬಾಯೋ ಬಜ ಬಜ, ಅಯ್ಯೋ ಬಾಯೋ ಬಜ ಬಜ, ಬಾಯ ಬಾಯೋ ಬಜ ಬಜ. ಏನಾಯ್ತು? ಏನ್ ಬಜ 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 ಬಜ? ಏನಾಯ್ತು? ನನ್ನ ಮಗ ಒಳಗಡೆ ಹೋದವನು ಹೊರಗಡೆ ಬರ್ತಾ ಇಲ್ಲ. ಬಾತ್ರೂಮ್ ಏನಾದ್ರೂ ಹೋಗಿರ್ಬೋದು. ಇಲ್ಲ, ಮುನ್ಸ್ಕೊಂಡು ಒಳಗಡೆ ಹೋಗಿ ಬಾಗಿಲು ಹಾಕೊಂಡವನೇ. ಏನ್ ಮಾಡ್ಕಂತವನೋ ಏನೋ. ಎಂತ ಮಗನ ಎತ್ಬಿಟ್ಟಯ್ಯ? ನಾನ್ ಹೆತ್ತ ಮಗ ಅಲ್ಲಪ್ಪ, ಕದ್ ಮಗನ. ಸಾಕಿದ ಮಗ. ನಾನಿರುವಾಗ ನೀನ್ ಯಾಕೆ ಹೋಗ್ತೀಯಾ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಇದಾದ್ರೂ ಕರೆಕ್ಟ್ ಆಗಿ ಮಾಡು. ಆಯ್ತು ಬಿಡೋಣ. ಓಕೆ ಓಕೆ. ಹೋಗಾನೆ. ಏನೇ ಇಷ್ಟೊತ್ತಾದ್ರೂ ನಮ್ಮ ಈಚೆ ಬರ್ಲೇ ಇಲ್ಲ? ನನ್ನ ಮಗ ಹವಾ ಹಾಕಿರ್ತಾನೆ. ಹವಾ ಇಡ್ತಾನ? ಎಷ್ಟು ವರ್ಷ ಅವನಿಗೆ? 6 ವರ್ಷ. 6 ವರ್ಷಕ್ಕೆ ಅಷ್ಟೊಂದು ಕೊಬ್ಬ ಅವನಿಗೆ. ನಾನೇನಾದ್ರೂ ಲೆಫ್ಟ್ ಲೆಗ್ ಎಂಟ್ರಿ ಕೊಟ್ಟ ಅಂತ ಹೇಳಿದ್ರೆ ಬಕೆಟ್ ಗಟ್ಲೆ ಸುಸ್ಸು ಇಬೇಕು. ಇರೋ ಕರ್ಕೊಂಬತ್ತೀನಿ. ಅಡೋ, ಮುಂದೆ ಹುಷಾರು. ಹಂಗಂದ್ರೆ ಒಳಗಡೆ ನನ್ನ ಮಗ ಅವನೇ. ಅಷ್ಟೇನಾ? ಏನೋ ಕಂದ? ಮುಂದೆ ಎಲ್ಲೋ? ಇನ್ನು ಮುಂದೆ. ಎಲ್ಲಿ ಮುಂದೆ? ಏನೋ ಹಿಂದೆ ಎಲ್ಲ ಅರ್ಧಾಕ್ಬಿಟ್ಕೊಂಡಿದ್ದೀರಲ್ಲೋ. ಎಲ್ಲೋ ಮುಂದೆ? ಅಣ್ಣ, ಏನಿದ್ರು ಬರೀ ಮಾತುಕಟ್ಟಲ್ಲಿ ಮುಗಿಸ್ಕೊಂಡ್ಬಿಡಲ್ಲ. ಬಾಯಿಗೆ ಯಾಕಂದಲ್ಲ ಇಟ್ಕೊಬಾರ್ದು. ಬೇಡ ಕಣೋ. ನಮಸ್ಕಾರ ಸರ್. ಹೌದಾ ಸರ್? ಅಯ್ಯೋ ತಪ್ಪಾಯ್ತು ಸರ್. ಅಯ್ಯೋ ಸರ್, ಅದು ಊರಿಗೆ ಹೋಗಿದ್ದಾರೆ. ಬಹಳ ಕಷ್ಟ ಇದೆ ಸರ್. ಆಯ್ತು ಸರ್. ಕಳಿಸೋದನ್ನ. ಆಯ್ತು ಸರ್. ಹ್ಞೂ ಸರ್. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಆ ನಾಯಿಗೂ ಕನ್ನಡಿ ಹಾಕಿದ್ರು, ಈ ನಾಯಿಗೂ ಕನ್ನಡಿ ಹಾಕೋರೆ. ಇದ್ಯಾವುದೋ ಡಿಫೆಕ್ಟೆಡ್ ಡೆಲಿವರಿ ಕೇಸ್ ಇರಬೇಕು. ಏನ್ ಬೇಕು ಸಮಯ? ನನಗೆ
ಈ ಚೀಟಿ ಒಳಗೆ ಬರೆದಿದ್ದು ಬೇಕು ಸರ್, ದಯವಿಟ್ಟು ಕೊಡ್ಸಿ ಸರ್. ಅಲ್ಲ ಅಷ್ಟೊಂದ್ ಜನ ಅವ್ರ ಹತ್ರ ಕೇಳ್ಕೊಳ್ರಿ. ಪಾಪ ಅವರೆಲ್ಲ ತುಂಬಾ ಬ್ಯುಸಿ ಆಗಿದ್ದಾರೆ. ನೀವು ಒಬ್ರೇ ತಾನೇ ಸೋಮಾರಿ ಹಾಗೆ ಕೂತಿರೋದು. ಆಹಾ, ನೋಡ್ಬೋದೆ. ಏನದು? ವಯಾಗ್ರಾ. ನೋಡು, ಹೊರಟೋಗು. ದಯವಿಟ್ಟು ಹಂಗನ್ಬೇಡಿ ಸರ್. ಹರಿಯೋ ಒಳ್ಳೆಯಲ್ಲಿ ಹಾಕ್ಬಿಡ್ತೀನಿ. ಇದು ಬೇಕೇ ಬೇಕು ಸರ್. ಕಳ್ಳಿ ಹಾಲು ಕೂರಿಸ್ಬಿಡ್ತೀನಿ. ಅಣ್ಣ ಯಾಕಣ್ಣ ಹಿಂಗ್ ಬೆವರ್ತಾ ಇದ್ಯಾ? ಏನ್ ಬೆವರ್ತಾ ಇದ್ದೀನ? ಕೋಲ್ಡ್ ಆಗ್ತಾ ಇದ್ದಾನಲ್ಲ. ಅಣ್ಣ ಫ್ಯಾನ್ ಹಾಕೋ. ವಾ, ಕರೆಂಟ್ ಇಲ್ಲ ಅಣ್ಣ. ಅಣ್ಣ ಜನರೇಟ್ ಹಾಕಿನ? ಜನರೇಟ್ರಾ? ಹೂನಣ್ಣ. ನೋಡು, ಪರಿಸ್ಥಿತಿ ವಿಕೋಪಕ್ಕೆ ತಿರುಗೋಕ್ಕಿಂತ ಮುಂಚೆ ನೀನ್ ಸೀಟಲ್ಲಿ ಕುತ್ಕೊಂಡ್ಬಿಡು. ಅಣ್ಣ ಜನರೇಟರ್ ಹಾಕಿದ್ರೆ ಕರೆಂಟ್ ಬರುತ್ತೆ, ಕರೆಂಟ್ ಬಂದ್ರೆ ಫ್ಯಾನ್ ತಿರುಗುತ್ತೆ. ಕಂದ ಬೂವ ತಿಂದ? ಹೂನಣ್ಣ. ಮಮ್ಮು ಕುಡ್ದ? ಸ್ವಲ್ಪ ಸೈಡಿಗೆ ಬಾ. ನೋಡ್ದ ಅಣ್ಣ ನನ್ನ ಎಷ್ಟು ಬುದ್ಧಿ ಮಾಡ್ತಾರೆ ಅಂತ? ಬಾರಲ್ಲ, ಅಲ್ಲೋ ನಿಮ್ ಮನೆ ದೇವ್ರು ಕರೀತಾರೆ. ಅಯ್ಯೋ ರಾಮ, ಇನ್ನು ಎಷ್ಟೊತ್ತಂತೆ ಹೀಗೆ ಈ ಸಿಂಹಾಸನಲ್ಲಿ ಕೂತಿರ್ತೀರಾ? ಹಾರನಾದ್ರೂ ಬದಲಿಸಬಹುದಲ್ಲ ಏನ್ರಿ? ನೀವಾದ್ರೂ ಹೇಳ್ಬೋದಲ್ಲ. ಹಾರ ಹಾಕೊಳ್ಳಿಪ್ಪ. ಆಯ್ತು. ಅಪಾರ್ಥ ಮಾಡ್ಕೋಬೇಡಿ. ನಿಮ್ ಹಾರ ಇವ್ರಿಗೆ ಹಾಕ್ಬೇಕು, ಇವ್ರ ಹಾರ ನೀವ್ ಹಾಕೋಬೇಕು. ಅಷ್ಟೇ ಬರೇ. ಅಂತೂ ನನ್ನ ಜೀವನದಲ್ಲಿ ಮಾಡಿದ ಮೊದಲನೇ ರಿಜಿಸ್ಟರ್ ಮ್ಯಾರೇಜು ನಿಮ್ಮದೇ. ಅದಕ್ಕೆ ನಮ್ಮ ಮನೆ ಬರಂಗಿಲ್ಲ. ಮಹಾರಾಜರೇ, ನಿಮ್ಗೆ ಶುಭವಾಗ್ಲಿ, ಆಶೀರ್ವಾದ ಮಾಡಿ. ಬಾರಪ್ಪ, 100 ಕಾಲ ಚೆನ್ನಾಗಿ ಬಾಳಪ್ಪ. ಹ್ಯಾಪಿ ಬರ್ತ್ಡೇ ಟು ಯು. ಹೇ ಕೊಲೆಸ್ಟ್ರಾಲ್ ಕಾಗೆ, ಇದು ಹ್ಯಾಪಿ ಬರ್ತ್ಡೇನೆಯ? ಯಾವ್ದೋ ಒಂದು ಹ್ಯಾಪಿ ಡೇ ಫಾರ್ ಟು ಯು. ವೀರಾದಿ ವೀರ, ಧೀರಾದಿ ಧೀರ, 16,000 ಹೆಂಡರ ಗಂಡ, ಸ್ತ್ರೀಯರಿಗೆ ರಣಪುರ ಚಂಡ. ಏನ್ ಸಮಾಚಾರ? ಹೊಸ ಮದ್ವೆ ಗಂಟರ ರೆಡಿ ಆಗ್ತಾ ಇದ್ಯಾ? ಯಾವಾಗ ನೋಡಿದ್ರು ಸೆಂಟ್ ಹೊಡ್ಕೊಳ್ಳೋದು, ಬೊಟ್ಟಿಟ್ಕೊಳ್ಳೋದೇ ಆಗೋಯ್ತು ನಿನ್ ಕೆಲ್ಸ. ಚಿನ್ನ ರನ್ನ, ನಾನ್ ನಿನಗೆ ಏನು ಮಾಡಲಿ ಹೇಳೋ? ಇಷ್ಟು ವರ್ಷ ಮಾಡ್ತಾ ಇರೋದನ್ನ ನಾನ್ ನೋಡ್ತಾನೇ ಇದೀನಲ್ಲ. Hi, smart boy. Many happy returns of the day. Many happy returns of the day. ಈ ತರದೊಂದು ಪ್ರೋಗ್ರಾಮ್ ಇದೆ ಅಂತ ನಿಂಗೆ ಹೇಳೇ ಇರ್ಲಿಲ್ಲ. ನಿನ್ಗೆ ಗೊತ್ತಾಯ್ತು? ನೋಡ್ಸಿ, ತುಂಬಾ ಬೇಕಾದವ್ರಂದ್ಮೇಲೆ ಒಂದ್ ಕಣ್ಣು ಇಡ್ಲೇಬೇಕಲ್ವಾ ಸ್ಮಾರ್ಟ್ ಬಾಯ್. ಬಟ್ ಆನ್ ಒನ್ ಕಂಡೀಷನ್, ಇವತ್ತಿಂದ ನೀವು ಕುಡಿಬಾರ್ದು. ಇದೊಂದು ಮಾತ್ರ ತುಂಬಾ ಚೆನ್ನಾಗಿ ಹೇಳಿದ್ಯಮ್ಮ. ಲೋಕಲ್ ಬ್ರ್ಯಾಂಡ್ ಕುಡ್ದು ಮೈ ಡಿಸೈನ್ ನೋಡು ಎಕ್ಕುಟ್ಟೋಗಿದೆ. ನಾನು ಈ ಮಾಂಗಲ್ಯ ಭಾಗ್ಯನ ಆ ಬ್ರ್ಯಾಂಡ್ ಶಾಪ್ ಅನ್ ಕೈಲೇ ಕೊಟ್ಟಿದ್ದೆ. ಅಶ್ಶೋ, ಇನ್ ಮುಂದೆ ಕುಡಿಲೇಬೇಕು ಅಂದ್ರೆ ಈ ಥರದ್ದೇ ಕುಡಿಬೇಕು. ಅಯ್ಯೋ, ನನಗಿಂತ ದೊಡ್ಡ ಸೈಜಿನ ಬಾಟ್ಲಿ ಕೊಡ್ತಾ ಇದೆಯಲ್ಲ. ಇಷ್ಟೊಂದು ಬುದ್ಧಿವಾದ ಹೇಳಿ ನೀನೇ ಬಾಟ್ಲ್ ಕೊಡೋದು ಸರಿನಾ? ಆಂಟಿ, ಇದು ಇಂಪೋರ್ಟೆಡ್. ಇದನ್ ಕುಡಿದ್ರೆ ಏನೂ ಆಗಲ್ಲ, ಬಾಡಿಲಿ ತುಂಬಾ ಪವರ್ ಬರುತ್ತೆ. ನನ್ನ ಇಷ್ಟೊಂದು ಜೋಪಾನವಾಗಿ ನೋಡ್ಕೋತಿಯಲ್ಲ, ನಿನಗೆ ಹೇಗಮ್ಮ ಥ್ಯಾಂಕ್ಸ್ ಹೇಳಿ? ಹೇಳ್ಬೋದಲ್ಲ. ಅದೇಗೆ? ನಾನ್ ರಾಜುನ್ ಲವ್ ಮಾಡ್ತಿರೋ ವಿಷಯ ನಿಮಗ್ ಗೊತ್ತಲ್ವಾ? ಅವನ್ಗೂ ನನ್ ಮೇಲೆ ಲವ್ ಬರೋ ತರ ನೀವೇ ಏನಾದ್ರೂ ಪ್ಲಾನ್ ಮಾಡಿ. ಅಷ್ಟೇ ತಾನೇ? ಹಲೋ, ಎ ಟು ಝೆಡ್ ಆಫೀಸ್. ಹೇಳಿ ಸರ್. ಯಾರು? ಯಾಕೆ? ನಾನೇನ್ ಮಾಡಿದೆ ಅಣ್ಣ? ಫೋನ್ ಬಂದಿತ್ತನ? ಹೂನಣ್ಣ. ಯಾರ್ದು? ಗೊತ್ತಿಲ್ಲಣ್ಣ. ನನಗೊಂದು ಫೋನ್ ಬರುತ್ತೆ ಅಂತ ಹೇಳಿದೆ ತಾನೆ? ಹೂನಣ್ಣ. ಫೋನ್ ಎತ್ತಿ ಅಂದ್ಮೇಲೆ? ಇಲ್ಲಣ್ಣ. ಫೋನ್ ನ ಬರೀ ನೋಡೋದಷ್ಟೇ ನಿನ್ ಕೆಲ್ಸ. ಫೋನ್ ಎತ್ತದಲ್ಲ. ಹೋಗ್ ಅಣ್ಣ, ಫೋನು ನಿಮಗೆ. ಕಡೆ ಅಣ್ಣ ಎತ್ಕೊಳ್ಳಿ ಅಣ್ಣ. ಹಲೋ, ಎ ಟು ಝೆಡ್ ಆಫೀಸ್. ಅದು ಎಮ್ ಡಿ ಎಲ್ಲ ಹೊರಗೋಗ್ರೆ. ಹೌದೌದು, ಅದು ಎಮ್ ಡಿ ಇರ್ಲಿಲ್ವಲ್ಲ. ನಮ್ಮ ಹುಡುಗನೇ ನನ್ನ ಅಸಿಸ್ಟೆಂಟ್. ಯಾರು ಬೇಕಾಗಿತ್ತು? ಅಮ್ಮ, ಯಾಕ ತಂಗಿ ವಿಷಯ ಮಾತಾಡ್ಬೇಡ ನೋಡು. ನಾವು ಫ್ಯಾಮಿಲಿ. ನಂಗೆ ಮಾತ್ರ ಬೈದ, ಈಗ ಒಂದು ಫ್ಯಾಮಿಲಿಗೆಲ್ಲ ಬೈತಾ ಇದ್ದಾನೆ. ಬೈಲಿ. ನಮ್ಮ ಫ್ಯಾಮಿಲಿನೆಲ್ಲ ಈಚೆ ತಂದ್ಬಿಟ್ಟಲ್ಲಪ್ಪ.
ರೋಡ್ಗೆ ತಮ್ಮ ಅಣ್ಣ ಅಣ್ಣ ಯಾರ್ದಣ್ಣ ಫೋನು? ನಿನ್ಗೆ ಯಾರಪ್ಪ ಫೋನ್ ಮಾಡ್ದವ್ರು? ಗೊತ್ತಿಲ್ಲಣ್ಣ. ಇಲ್ಲ ಅಣ್ಣ.